ಸ್ಪರ್ಧಾ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಲ್ಟಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಪ್ರಶ್ನೆಗೆ ಉತ್ತರ ಗೊತ್ತಿರದಿದ್ದಾಗ ಕೆಳಗಿನ ಉಪಾಯಗಳು ಮತ್ತು ತಂತ್ರಗಳನ್ನು ಪ್ರಯತ್ನಿಸಬಹುದು. ಈ ವಿಧಾನಗಳು ಶೇಕಡಾವಾರು ಯಶಸ್ಸಿನ ನಿರೀಕ್ಷೆಯನ್ನು ಹೆಚ್ಚಿಸಬಹುದು. 1. ಎಲಿಮಿನೇಷನ್ ಮೆಥಡ್. ನೀವು ಉತ್ತರಗಳಲ್ಲಿನ ತಪ್ಪು ಆಯ್ಕೆಗಳನ್ನು ತೊಡೆದುಹಾಕಿ ಸರಿಯಾದ ಉತ್ತರಕ್ಕೆ ಹತ್ತಿರವಾಗಬಹುದು. ಉದಾಹರಣೆಗೆ, ಪ್ರಶ್ನೆಯೊಂದರಲ್ಲಿ 4 ಆಯ್ಕೆಗಳಿದ್ದು 2 ಸ್ಪಷ್ಟವಾಗಿ ತಪ್ಪಾಗಿದೆ ಎಂದು ತಿಳಿದುಕೊಂಡರೆ, ಉಳಿದ 2 ಆಯ್ಕೆಗಳಲ್ಲಿ 1 ಸರಿಯಾಗಿರುತ್ತದೆ. 2. 50 ರಿಂದ 50 ಟೆಕ್ನಿಕ್. ಏನು ಗೊತ್ತಿಲ್ಲದೆ, ಲಾಜಿಕ್ ಅಥವಾ ಸಾಮಾನ್ಯ ಜ್ಞಾನವನ್ನು ಬಳಸಿಕೊಂಡು ಇಬ್ಬದು ಉತ್ತರಗಳ ನಡುವೆ ಆಯ್ಕೆ ಮಾಡಲು ಪ್ರಯತ್ನಿಸಿ. 3. ಪ್ರಶ್ನೆಯ ಅರ್ಥ ಪತ್ತೆ ಹಚ್ಚಿ. ಪ್ರಶ್ನೆಯಲ್ಲಿರುವ ಮುಖ್ಯ ಪದಗಳು ಅಥವಾ ಸೂಚನೆಗಳನ್ನು ಗಮನಿಸಿ. ಕೆಲವು ಪ್ರಶ್ನೆಗಳು ಸ್ವತಃ ಉತ್ತರಕ್ಕೆ ಸೂಚನೆ ನೀಡುತ್ತವೆ. 4. ಅದರಲ್ಲಿರುವ ಪರಸ್ಪರ ಸಂಬಂಧ. ಆಯ್ಕೆಗಳಲ್ಲಿ ಪರಸ್ಪರ ಸಂಬಂಧವಿದ್ದರೆ ಅಂತಹ ಆಯ್ಕೆಗಳನ್ನು ಗಮನಿಸಿ. ಉದಾಹರಣೆಗೆ, ಆಲ್ ಆಫ್ ದಿ ಅಬವ್ ಅಥವಾ ನನ್ ಆಫ್ ದಿ ಅಬವ್ ಹೆಚ್ಚು ಸಂಭಾವನೆ ಹೊಂದಿರಬಹುದು. 5. ಅದ್ಭುತವಾಗಿ ಸಿಗುವ ಪದಗಳನ್ನು ತಪ್ಪಿಸು. ಎಲ್, ಆಲ್ವೇಸ್, ನೆವರ್, ಆಲ್, ನನ್ ಮೊದಲಾದ ಕಠಿಣ ಪದಗಳಿರುವ ಆಯ್ಕೆಗಳು ಸಾಮಾನ್ಯವಾಗಿ ತಪ್ಪಾಗಿರಬಹುದು. 6. ಗಣಿತ ಪ್ರಶ್ನೆಗಳಲ್ಲೇನಾದರೂ ಬಳಸಿ. ಉತ್ತರದ ಬಳಕೆ ಮಾಡಲು ಒಮ್ಮೊಮ್ಮೆ ಲಾಗಿಕ್ ಅಥವಾ ಎಸ್ಟಿಮೇಷನ್ ಮಾಡಬಹುದು. 7. ಮಧ್ಯಮ ಆಯ್ಕೆಯ ಪ್ರಾಮಾಣಿಕತೆ. ಅಂಕಸಂಖ್ಯೆ ಸಂಬಂಧಿ ಪ್ರಶ್ನೆಗಳಲ್ಲಿ ಮಧ್ಯಮ ಮೌಲ್ಯಗಳು ಸಾಮಾನ್ಯವಾಗಿ ಸರಿಯಾದ ಉತ್ತರವಾಗಿರಬಹುದು. 8. ಅನುಮಾನಾಸ್ಪದ ಆಯ್ಕೆಗೆ ಹೋಗಿ. ಮೊದಲೇ ನಿಮ್ಮ ಮನಸ್ಸಿಗೆ ಬಂದ ಆಯ್ಕೆಯೇ ಹೆಚ್ಚಾಗಿ ಸರಿಯಾದ ಉತ್ತರವಾಗಿರುತ್ತದೆ. 9. ಆಯ್ಕೆಗಳಲ್ಲಿ ಸಾಮಾನ್ಯತೆಯನ್ನು ನೋಡುವುದು. ಕೆಲವು ಪ್ರಶ್ನೆಗಳಲ್ಲಿ ಉತ್ತರಗಳ ನಿರ್ಧಾರಕ್ಕೆ ಪ್ಯಾಟರ್ನ್ ಸಹಾಯ ಮಾಡಬಹುದು. 10. ಮರೆಯದಿರಿ, ಅಂತಿಮ ಸಮಯದಲ್ಲಿ ಅಳವಡಿಸು. ಡೋಂಟ್ ಲೀವ್ ಬ್ಲ್ಯಾಂಕ್. ಹಿಂಜರಿಯದೆ ಒಂದು ಆಯ್ಕೆಯನ್ನು ಮಾಡುವುದು ಉತ್ತಮ, ಯಾಕೆಂದರೆ ತಪ್ಪಿದರೂ ಅಂಕ ಕಳೆದುಕೊಳ್ಳುವುದಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಇಲ್ಲದಿದ್ದಲ್ಲಿ. ಇವೆಲ್ಲ ಉಪಾಯಗಳು ಪ್ರಯತ್ನಿಸಿ ನಿಮ್ಮ ಉತ್ತರದ ಶೇಕಡಾವಾರು ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸಬಹುದು. ಆದರೆ ಮುಖ್ಯವಾಗಿ ಪ್ರಶ್ನೆಯನ್ನು ಗಮನದೊಡನೆ ಓದಿ ಮತ್ತು ಲಾಜಿಕ್ನ ಮೇಲೆ ನಂಬಿಕೆ ಇಡಿ. ಸಮಾಧಾನದಿಂದ ಮತ್ತು ಆಲೋಚನೆ ಮೂಲಕ